ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಬಜೆಟ್ ಬಂದಿಲ್ಲ ಮತ್ತು ಅದ್ರ ಜೊತೆಗೆ ಅಮೌಂಟ್ ಯಾವಾಗ ಬರುತ್ತೆ ನಮ್ದು ಇನ್ನೂ ಕೂಡ ಮೆನ್ಷನ್ ಆಗಿರೋ ಸಾಕಷ್ಟು ವಿದ್ಯಾರ್ಥಿ ಕೇಳ್ತಿದ್ದಾರೆ. ಆ ಬಗ್ಗೆ ಏನಪ್ಪ ಅಂದರೆ ನಾವೀಗ SSPನವರಿಗೆ ಒಂದು ಮೇಲ್ ಕೂಡ ಮಾಡಿದ್ದು, ಆ ಮೇಲ್ಗೆ ರಿಪ್ಲೈ ಕೂಡ ಬಂದಿದೆ. ಏನು ರಿಪ್ಲೈ ಬಂದಿದೆ ಸಂಪೂರ್ಣ ಮಾಹಿತಿಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಹಿಂದುಳಿದ ವರ್ಗ ಇರ್ಬೋದು, ಸಮಾಜ ಕಲ್ಯಾಣ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಅಲ್ಪಸಂಖ್ಯಾತ ಇರ್ಬೋದು, ತಾಂತ್ರಿಕ ಶಿಕ್ಷಣ, ಕಾಲೇಜ್ ಶಿಕ್ಷಣ, ಕಾರ್ಮಿಕ ಇಲಾಖೆ, ಕೃಷಿ ಇಲಾಖೆ, ಯಾವುದೇ ಒಂದು ಇಲಾಖೆ ವತಿಯಿಂದ ಅರ್ಜಿ ಕೂಡ ಸಲ್ಲಿಸಿದ್ರು ಕೂಡ ನಿಮಗೆ ಏನಪ್ಪ ಅಂದರೆ ಹಣ ಯಾವಾಗ ಬರುತ್ತೆ ಏನಂತ ಕೂಡ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಈಗ ನೋಡಿ 2023-24ನೇ ಸಾಲಿನಲ್ಲಿ ಅರ್ಜಿ ಕೂಡ ಸಲ್ಲಿಸಿದರೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಇನ್ನೂ ಕೂಡ ಅಮೌಂಟ್ ಮೆನ್ಷನ್ ಆಗಿಲ್ಲ. ನಮ್ಮದು ಅವಾಗ ಮೆನ್ಷನ್ ಆಗುತ್ತೆ ಮತ್ತು ಅದ್ರ ಜೊತೆಗೆ ಅಮೌಂಟ್ ನಮಗೆ ಬರುತ್ತಾ ಅಥವಾ ಇಲ್ಲ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಈಗ ನೋಡಿ ಇದನ್ನು ತಾನೇ ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ಸ್ ಸೆಂಟ್ರಲ್, ಈಗ ಹೇಳಿದ್ನಲ್ಲ ನಾನು, ಫಸ್ಟ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಈಗೇನು ಅರ್ಜಿಗೆ ಹಾಕಿದ್ರಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಮತ್ತು ಅಪ್ಲಿಕೇಶನ್ ವೆರಿಫಿಕೇಷನ್ ಆದಮೇಲೆ ಈಗ ಸೆಕೆಂಡ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ನವ್ರಿಗೆ 5,000 ರೂಪಾಯಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀನೇ ತಾನೇ ನಾನು ತೋರಿಸಿದ್ದೆ. ಸೊ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಕೂಡ ಕೇಂದ್ರ ಸರ್ಕಾರದಿಂದ ಹಣ ಕೂಡ ಬರುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ OBC ಸ್ಟೂಡೆಂಟ್ ಸೆಂಟ್ರಲ್ ಅಂತ ಏನಿತ್ತಲ್ಲ 5,000 ರೂಪಾಯಿ ಅಮೌಂಟ್ ಕೂಡ ಅವ್ರಿಗೆ ಬಂದಿದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಥರ್ಡ್ ಲೆವೆಲ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಕೂಡ ಬೇರೆ ಯಾವುದು ಅಮೌಂಟ್ ಕೂಡ ಇನ್ನೂ ಕೂಡ ಅವ್ರು ಮೆನ್ಷನ್ ಆಗಿಲ್ಲ, ಬಟ್ ಆದರೆ ಇನ್ನೂ ಕೂಡ ಕ್ರೆಡಿಟ್ ಕಾರ್ಡ್ ಆಗಿಲ್ಲ. ಸೊ ಹಾಗಾದರೆ ಯಾವಾಗ ಬರುತ್ತೆ ಏನೋ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಈಗ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲಿಂದ ಕೇಂದ್ರ ಸರ್ಕಾರದಿಂದ ಏನಾದರೂ ಅಮೌಂಟ್ ಬಂದಿತ್ತಂದರೆ ಅಮೌಂಟ್ನ ಕೂಡ ನಿಮ್ಮ ಅಕೌಂಟಿಗೆ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಮೌಂಟಿಗೆ ಎಲ್ಲ ವಿದ್ಯಾರ್ಥಿ ಕೂಡ ಮೆನ್ಷನ್ ಆಗಿದೆ, ನಿಮ್ಮದು ಮೆನ್ಷನ್ ಆಗಿದೆ ಅಂತ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು NPCI ಮ್ಯಾಪಿಂಗು ಮತ್ತು ಆಧಾರ್ ಸೀಡಿಂಗು ಮತ್ತು ಅದರ ಜೊತೆಗೆ ಆಧಾರ್ ಬ್ಯಾಂಕು ಮತ್ತು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿದೆ ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎರಡು ಕಂಪಲ್ಸರಿಯಾಗಿ ಮಾಡಿರಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ನಾವು SSPಗೆ ಮೇಲ್ ಮಾಡಿ ಕೇಳಿದಾಗ ಅವರು ಕೂಡ ಹೇಳಿದ್ದಾರೆ. ಸೊ ಸ್ಯಾಂಕ್ಷನಿಂಗ್ ಅಥಾರಿಟಿ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಕಾಂತ ಭಾವಿಸ್ತಾ ಇದ್ದೀನಿ. IT ಕನ್ಸಲ್ಟೆಂಟ್ನವ್ರಿಗೆ ಕೂಡ ಮೇಲ್ ಮಾಡಿದಾಗ ಅವ್ರಿಗೆ ಏನಾದರೆ ನೋಡಿ ಫ್ರೆಂಡ್ಸ್, ಇದು ನಿನ್ನೆ ತಾನೇ ಮೇಲ್ ಮಾಡಿದ್ವಿ. ಅಲ್ಲಿ Dear students, sanctioning and further process will be done by your respective welfare department. Kindly wait for few days or contact your concerned department regarding this ಅಂತ ಕೂಡ SSP ಅವ್ರ ಕಡೆಯಿಂದ ಮೇಲ್ ಕೂಡ ಬಂದಿದೆ. ನೀನೇ ತಾನೇ ಮೇಲ್ ಕೂಡ ಮಾಡಿದಾಗ. ಸೊ ಹಾಗಾಗಿ ಇದರ ಅರ್ಥ ಏನಪ್ಪ ಅಂದರೆ ನಿಮಗೆ ಆಲ್ರೆಡಿ ಅಮೌಂಟ್ ಕೂಡ ಈಗ ಏನಪ್ಪ ಅಂದರೆ ಸ್ಯಾಂಕ್ಷನು ಮತ್ತು ವೆರಿಫಿಕೇಷನ್ ಎಲ್ಲ ಕೂಡ ನಿಮ್ಮ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದರೆ ಬ್ಯಾಕ್ವರ್ಡ್ ಕ್ಲಾಸು, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಇಲಾಖೆ, ಅಲ್ಪಸಂಖ್ಯಾತ ಇಲಾಖೆ, ಆ ಇಲಾಖೆಯವರೇ ನಿಮಗೆ ಬಜೆಟ್ ರಿಲೀಸ್ ಆಗುತ್ತೆ. ಇವತ್ತು ಇಲೆಕ್ಷನ್ ಕೌಂಟಿಂಗ್ ಕೂಡ ನಡೀತಾ ಇದೆ. ಇವತ್ತು ಮುಗಿದ ತಕ್ಷಣ ಏನಪ್ಪ ಅಂದರೆ ನಾಳೆ ಅಥವಾ ನಾಡಿದ್ದು ಏನಂದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಮಾಡಿ ಯಾವ್ಯಾವ ಕನ್ಸರ್ನ್ ಡಿಪಾರ್ಟ್ಮೆಂಟ್ನವ್ರದ್ದು ಪೆಂಡಿಂಗ್ ಇದಾವೆಲ್ಲ ಅಮೌಂಟ್ನು ಕೂಡ ಏನಂದರೆ ರಿಲೀಸ್ ಕೂಡ ಮಾಡ್ತಾರೆ. ನಂತರ ನಿಮ್ಮ ಅಕೌಂಟಿಗೆ ಕೂಡ ಪೆಂಡಿಂಗ್ನಲ್ಲಿ ಕ್ಯೂನಲ್ಲಿ ಅಂತ ಅದ್ರ ಪ್ರಕಾರ ನಿಮಗೆ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾ ಹೋಗುತ್ತೆ. ನಾನು ಆಲ್ರೆಡಿ ಹೇಳಿದಂಗೆ ಈಗ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಟ್ಯಾಬ್ ಓಪನ್ ಆಗಿದೆ ಮತ್ತು ಅಲ್ಲಿ ಅಮೌಂಟ್ ಕೂಡ ಬರುತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಬಂದಿದೆ. ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಮೆನ್ಷನ್ ಆಗಿದೆ. ನಿಮ್ಮದು ಮೆನ್ಷನ್ ಆಗಿದೆಯಲ್ಲ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ನನಗೆ ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ಅಮೌಂಟ್ ಬರೋದಕ್ಕೋಸ್ಕರ ತುಂಬಾ ಡೌಟ್ಗಳನ್ನ ಕ್ಲಾರಿಫೈ ಮಾಡೋದ್ರ ಜೊತೆಗೆ ಕನ್ಫರ್ಮೇಷನ್ ಕೂಡ ಮಾಡಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ್ರೆ ನಿಮ್ಮ ಅಮೌಂಟ್ ಬರುತ್ತೆ, ಖಂಡಿತ ಕೂಡ ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಯಾಕಂದರೆ ಇಲೆಕ್ಷನ್ ಕೌಂಟಿಂಗ್ ಮುಗಿದಾದಮೇಲೆ 2 ರಿಂದ 3 ದಿನ ನಂತರ ನಿಮಗೆ ಬಜೆಟ್ ರಿಲೀಸ್ ಆಗಿ ಅಮೌಂಟ್ನ ಕೂಡ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ನಮಗೆ ಹೊಸ ಟ್ಯಾಬ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸೆಂಟ್ರಲ್ ಅಂತ ಬಂದಿದೆ, ಅದರಲ್ಲಿ ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂತ ಹೇಳ್ತಾಯಿದ್ರು. ಈಗ ಮೆನ್ಷನ್ ಆಗಿದ್ದಾವೆ, ನಿಮ್ಮದು ಮೆನ್ಷನ್ ಆಗಿದೆಯಲ್ಲ ಅಂತ ತಪ್ಪದೆ ನನಗೆ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಸ್ಕ್ರೀನ್ಶಾಟ್ ಕಳಿಸಿದರೆ ಕಳಿಸಿ. ಆ್ಯಂಡ್ ಫೈನಲಿ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗಳು ಡೈಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.